ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಗಣೇಶ ಚತುರ್ಥಿ. ನಾನು ಗೆಟ್ ರೆಡಿ ವಿತ್ ಮೀ ಮಾಡೋಣ ಗಣೇಶ ಚತುರ್ಥಿ ಪ್ರಯುಕ್ತ ಅಂತ ಅನ್ಕೊಂಡೆ. ಸೊ ನಾನು ತುಂಬಾ ಮಿನಿಮಲ್ ಗೆಟ್ ರೆಡಿ ವಿತ್ ಮೀ ಇರುತ್ತೆ. ಸೊ ಹೆಂಗ್ ರೆಡಿ ಆಗ್ತೀನಿ, ಆಮೇಲೆ ಪೂಜೆ ಹೆಂಗ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಅದನ್ನೆಲ್ಲ ತೋರ್ಸೋಣ ಅಂತ ಅನ್ಕೊಂಡೆ. ಸೊ ದಿಸ್ ಇಸ್ ಮೈ ಕೈಂಡ್ ಆಫ್ ಫಸ್ಟ್ ಟೈಮ್ ನಾನು ಒಂದು ಪರ್ಸನಲ್ ವ್ಲಾಗ್ ಮಾಡ್ತಾ ಇರೋದು. ಸೊ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಜಸ್ಟ್ ಇಗ್ನೋರ್ ಮಾಡಿ. ಸೊ ನಾನು ಗೆಟ್ ರೆಡಿ ವಿತ್ ಮೀ ಮಾಡಕ್ಕೆ ಫಸ್ಟ್ ಸ್ನಾನ ಮಾಡಬೇಕು. ಬಿಕಾಸ್ ನಾನು ಬ್ಯಾಂಗ್ಳೂರಿಂದ ನಮ್ಮೂರು ಅಂದ್ರೆ ಬಾಳೆಹೊನ್ನೂರ್ಗೆ ಟ್ರಾವೆಲ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟು ಟೇಕ್ ಬಾತ್ ಫಸ್ಟ್. ಸೊ ಒಂದ್ಸಲ ಸ್ನಾನ ಮಾಡಿ ಯಾವ ಬಟ್ಟೆ ಹಾಕೊಂತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾವ ಬಟ್ಟೆ ಹಾಕೊಂತೀನಿ, ಏನ್ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಬಾಯ್ ಬಾಯ್. ಸೊ ಎಸ್, ಇವಾಗ ಐ ಆಮ್ ಬ್ಯಾಕ್. ಸ್ನಾನ ಮಾಡ್ಕೊಂಬಂದೆ. ಸೊ ನಮ್ಮಮ್ಮ ನಂಗೆ ಇವಾಗ ಇಯರಿಂಗ್ಸ್ ಹಾಕೋ, ಬಳೆ ಹಾಕೋ ಅಂದ್ಕೊಂಡು ಎಲ್ಲ ಸೆಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಸೊ ಐ ಹ್ಯಾವ್ ಟು ವೇರ್ ಆಲ್ ದ್ಯಾಟ್ ಶಿ ಗೇವ್ ಮೀ. ಸೊ ಬಿಫೋರ್ ದ್ಯಾಟ್ ಮಾಯ್ಶ್ಚರೈಸ್ ಮಾಡೋಣ. ನನ್ನ ಸ್ಕಿನ್ ಆಲ್ರೆಡಿ ಬ್ಯಾಂಗ್ಳೂರ್ ರೋಡ್ಸ್ ಥರ ಆಗ್ಬಿಟ್ಟಿದೆ. ಸೊ ಕ್ವಿಕ್ ಆಗಿ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಮಾಯ್ಶ್ಚರೈಸರ್, ಐ ಮೀನ್ ಬಾಡಿ ಲೋಷನ್. ಓಕೆನಾ? ಸೊ ನೀವು ಹಚ್ಕೊಳ್ಳಿ, ಬಾಡಿ ಲೋಷನ್ ತುಂಬ ಇಂಪಾರ್ಟೆಂಟ್. ಇವಾಗ ಕ್ವಿಕ್ ಆಗಿ ನಮ್ಮಮ್ಮ ನನ್ನ ತಲೆ ತಿಂತಿದ್ದಾರೆ. ಸೊ ಐ ಹ್ಯಾವ್ ಟು ವೇರ್ ಆಲ್ ದೀಸ್ ಜುವೆಲ್ರಿ. ಸೊ ನಾನು ಆಲ್ರೆಡಿ ಇದು ಯಾವಾಗಲೂ ಹಾಕೊತೀನಿ ದಸ್ ಬ್ರೇಸ್ಲೆಟ್. ಸೊ ಅದು ಹಾಗೆ ಇರುತ್ತೆ. ಇನ್ನೊಂದು ಚಿಕ್ಕ ಗೋಲ್ಡ್ ಹಾಕೊತೀನಿ, ಕಾಣಿಸ್ತಾ ಇದೆ ಅನ್ಕೊತೀನಿ. ಕ್ಯೂಟ್ ಆಗಿದೆ. ಸೊ ಅದನ್ನು ಹಾಕೊತೀನಿ. ಸ್ವಲ್ಪ ಲೂಸ್ ಇದೆ ನನಗೆ. ಸೊ ಹ್ಯಾವ್ ಟು ಸಿ ಏನು ಮಾಡೋದು ಇದಕ್ಕೆ ಅಂತ. ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿರೋದು. ಮೈ MBA ಫ್ರೆಂಡ್. ಸೊ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸೊ ಓಕೆ, ಇವಾಗ ಮಮ್ಮಿ ನನಗೆ ಇಯರಿಂಗ್ಸ್ ಬೇರೆ ಹಾಕೊಳಕ್ಕೆ ಹೇಳಿದ್ದಾರೆ. ಸೊ ಕ್ವಿಕ್ ಆಗಿ ಇಯರಿಂಗ್ಸ್ ಕೂಡ ಹಾಕೊತೀನಿ. ಸೊ ಇದು ಬೆಳ್ಳಿದು. ಚಿನ್ನ ಎಲ್ಲ ನಾನು ಹಾಳು ಮಾಡ್ಕೊಂಡ್ಬಿಡ್ತೀನಿ ಅಂತ ಮಮ್ಮಿ ನನಗೆ ಚಿನ್ನ ಕೊಡೋದೇ ಇಲ್ಲ ಯಾವಾಗ್ಲೂ. ಸೊ ಓಕೆ, ಸೊ ಕ್ವಿಕ್ಕಾಗಿ ನೀವೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಗಣೇಶ ಚತುರ್ಥಿ? ಐ ನೋ ಬ್ಯಾಂಗ್ಳೂರಿಯನ್ಸ್ ಗಣೇಶನ ಕೂರಿಸ್ತಾರೆ ಚಿಕ್ಕ ಚಿಕ್ಕದಾಗಿ ಸಪ್ರೇಟಾಗಿ ಮನೇಲೇನೆ. ಸೊ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ನಮ್ಮ ಮನೆ ಹತ್ರ ಎಷ್ಟು ಮನೆಗಳಿದ್ದಾರೆ ಅವರೆಲ್ಲ ಸೇರಿಬಿಟ್ಟು ಒಂದು ಚೆನ್ನಾಗಿರೋ ಗಣೇಶನ ಕೂರಿಸ್ತೀವಿ, ಸ್ವಲ್ಪ ದೊಡ್ಡದಾಗಿ. ಸೊ 3 days ಇರ್ತೀವಿ. 3 days ಇಟ್ಬಿಟ್ಟು ಆಮೇಲೆ ವಿಸರ್ಜನೆ ಮಾಡ್ತೀವಿ. ಸೊ ವಿಸರ್ಜನೆ ಮಾಡೋ ಟೈಮಲ್ಲಿ ಅಂದರೆ 3 days ಅಂದರೆ ಆಬ್ವಿಯಸ್ಲಿ ನಾನು ಇಲ್ಲೇ ಇರ್ತೀನಿ. ಸೊ ಆವಾಗ ನಾನು ಆ ವಿಡಿಯೋ ಕೂಡ ಮಾಡ್ತೀನಿ. ಓಕೆ, ಸೊ ಬೇಸಿಕಲಿ ನಮ್ಮ ಮನೆ ಬಾಳೆಹೊನ್ನೂರಿಂದ ಒಂದು 7 kilometers ದೂರ ಇದೆ, ಜಪ್ನಕ್ಕಿ ಅಂದ್ಬಿಟ್ಟು. ಸೊ ಅಲ್ಲಿರೋದು ನಮ್ಮ ಮನೆ. ಸೊ ಬಾಳೆಹೊನ್ನೂರಲ್ಲಿ ತುಂಬ ದೊಡ್ಡ ಗಣೇಶ ಇಡ್ತಾರೆ. ಸೊ ತುಂಬ ಸಖತ್ತಾಗಿರುತ್ತೆ, ತುಂಬ ದಿನ ಇಡ್ತಾರೆ. ಚಿಕ್ಕ ವಯಸ್ಸಲ್ಲೆಲ್ಲ ನಾವಲ್ಲೆಲ್ಲ ಹೋಗಿ ಯಾವಾಗಲೂ ಪ್ರಸಾದ ಎಲ್ಲ ತಿನ್ಕೊತಾ ಇದ್ವಿ. ಲೈಕ್ ಡೈಲಿ ಪೂಜೆ ಇರ್ತಾ ಇತ್ತು. ಸೊ ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಐಲ್ ಜಸ್ಟ್ ಕ್ವಿಕ್ಲಿ ವೇರ್ ದಿಸ್ ಇಯರಿಂಗ್ ಆ್ಯಂಡ್ ಕಮ್ ಬ್ಯಾಕ್. ಓಕೆ, ಸೊ ಫೈನಲಿ ಇಯರಿಂಗ್ಸ್ ಕಾಣ್ತಿರ್ಬೋದು. ಇಯರಿಂಗ್ಸ್ ಹಾಕೋಬಿಟ್ಟೆ. ಸೊ ನನಗೆ ಮೇಲ್ ಕೂಡ ಇದೆ. ತುಂಬ ಬೆವರ್ತಾ ಇದ್ದೀನಿ, ಶೆಕೆ ಆಗ್ತಾ ಇದೆ ಇವಾಗ. ಸೊ ಬಳೆ ನಮ್ಮಮ್ಮ ಆಲ್ರೆಡಿ ರೆಡಿ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಎಲ್ಲ ಇಟ್ಕೊಂಡಿದ್ದೀನಿ ಸೊ ಕೈ ಈಸಿಯಾಗಿ ಸಿಗಲಿ ಅಂದ್ಬಿಟ್ಟು. ಸೊ ಇದು ನಾನು ಹಾಕೊಳ್ಳೋ ಬಳೆ. ಸೊ ಇದು ಬೇಸಿಕಲಿ ಇದನ್ನ ಗೌರಿ ಬಳೆ ಅಂತ ಕರಿತೀವಿ ನಾವು. ಎಲ್ಲ ಕಡೆನೂ ಗೌರಿ ಬಳೆ ಅಂತಾನೆ ಕರೀತಾರೆ. ತುಂಬಾ ಜನ ಮದ್ವೆ ಆಗದೆ ಇದನ್ನ ಹಾಕೊಳ್ಳಲ್ಲ. ಬಟ್ ನಮ್ಮ ಊರ್ ಸೈಡಲ್ಲಿ ಹೆಂಗಂದ್ರೆ, ನಾವು ಗೌರಿ ಹಬ್ಬಕ್ಕೆ ಎಲ್ಲಾ ಹೆಣ್ಮಕ್ಳು ಗೌರಿ ಬಳೆ ಕಂಪಲ್ಸರಿ ಹಾಕೊಂತೀವಿ. ಸೊ ನಾನು ನೆನ್ನೆ ಇರ್ಲಿಲ್ಲ, ಇವತ್ತು ಬಂದಿದ್ದೀನಲ್ಲ, ಅದಕ್ಕೆ ಮಮ್ಮಿ ಇದನ್ನ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಸೊ ಐ ಜಸ್ಟ್
ಕ್ವಿಕ್ಲಿ ವೇರ್ ದಿಸ್ ಅಪ್. ಗಾಜಿನ ಬಳೆ ನನಗೂ ಇಷ್ಟ, ಸ್ವಲ್ಪ ದೊಡ್ಡ ಇದೆ ಇದು ಸೈಜು, ಬಟ್ ಮ್ಯಾನೇಜ್ ಮಾಡ್ಕೊತೀನಿ. ನೀವೇ ವಾಚ್ ಬೇರೆ ಹಾಕ್ಕೊತೀನಿ. ಸೊ ಮೈ ಐ ವಾಚ್ ಇದಿಲ್ಲದೆ ಆಗಲ್ಲ, ಸೊ ಐ ವಾಚ್ ಇದೆ ಕೈಗೆ ಹಾಕೊಂಡ್ಬಿಡ್ತೀನಿ. ಹಿಯರ್ ಐ ಗೋ ಐ ವಾಚ್. ಓಕೆನಾ, ಸೊ ಐ ವಾಚ್ ರೆಡಿ. ಸೊ ನಾನು ಕ್ವಿಕ್ಕಾಗಿ ಬಟ್ಟೆ ಹಾಕೊಂಡ್ಬರ್ತೀನಿ ಆಮೇಲೆ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ಇದು ನನ್ನ ಹಬ್ಬದ ಔಟ್ಫಿಟ್. ಬಳೆ ಹಾಕ್ಕೊಂಡಿದ್ದೀನಿ, ವಾಚ್, ಇಯರಿಂಗ್ಸ್. ಓಕೆ, ಸೊ ಹೆಂಗೆ ಕಾಣುತ್ತೆ ಅಂದರೆ ತೋರಿಸ್ತೀನಿ. ನಾಟ್ ಶೋರ್ ಕಾಣುತ್ತಾ ಅಂದ್ಬಿಟ್ಟು, ಬಟ್ ದಿಸ್ ಈಸ್ ಹೌ ದ ಡ್ರೆಸ್ ಲುಕ್ಸ್. ಕೂದಲೆಲ್ಲ ಇನ್ನೂ ಸರಿ ಮಾಡ್ಕೋಬೇಕು. ಸೊ ಬೇಗ ನಾವಿವಾಗ ಏನು ಮಾಡಬೇಕು ಅಂದರೆ, we have to get ready so that ಏನೇನೋ ಜುಗಾಡ್ ಮಾಡಿದ್ದೀನಿ. ಸೊ ಟವಲೆಲ್ಲ ಉಪ್ಸಾಕ್ ಬಂದಿದ್ದೀನಿ, ಅದಕ್ಕೆ ಮುಖ ಹಂಗೆ ಒರೆಸ್ಕೊಂಬಿಟ್ಟೆ. ಲೆಟ್ಸ್ ಸ್ಟಾರ್ಟ್ ಅವರ್ ಮೇಕಪ್. ಯಾವ ಮಣ್ಣು ಇಲ್ಲ, ಯಾವ ಮೇಕಪ್ಪು ಇಲ್ಲ. ಓಕೆ, ಸೊ ನಾನು ಮಾಯಿಶ್ಚರೈಸರ್ ಬಿಟ್ಟು ಮತ್ತೆ ಏನೂ ಹಚ್ಕೊಳ್ಳಲ್ಲ. ಸನ್ಸ್ಕ್ರೀನ್ ಹಚ್ಕೊತೀನಿ ಇದು, ಬಟ್ ಮೇ ಬಿ ನಾನು ತುಂಬ ಸ್ವೆಟ್ ಆಗ್ತಾಯಿದ್ದೀನಿ, ಇವತ್ತು ಬೇಡ ಅನಿಸುತ್ತೆ. ನಮ್ಮ ಊರಲ್ಲಿ ತುಂಬ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಸೊ ಐ ಡೋಂಟ್ ಥಿಂಕ್ ದಟ್ ಈಸ್ ರಿಕ್ವೈರ್ಡ್. ಓಕೆನಾ, ಸೊ ಈ ಮಾಯಿಶ್ಚರೈಸರ್ನ ಹಚ್ಕೊಳ್ಳೋಣ. ದಿಸ್ ಇಸ್ ಎಮೋಲಿನ್. ಓಕೆ, ಅಷ್ಟೇ ಹಾಕೊಳ್ಳೋದು, ಉಜ್ಜಿಬಿಡೋದು. ಸೊ ಐ ಜಸ್ಟ್ ಯೂಸ್ಡ್ ಎಮೋಲಿನ್. ಹೆಸರು ತೋರ್ಸೋಕ್ಕಾಗಲ್ಲ ಬಿಕಾಸ್ ಇದ್ರೊಳಗೆ ಇದಾಗ್ಬಿಟ್ಟಿದೆ. ಸೊ ನಾನು ಮಸಾಜ್ ಎಲ್ಲ ಏನೂ ಮಾಡಲ್ಲ, ಜಸ್ಟ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಐ ಹೋಪ್ ಇಟ್ಸ್ ವಿಸಿಬಲ್. ಸೊ ನನ್ನ ಸ್ಕಿನ್ ಟೆಕ್ಸ್ಚರ್ ಡಸ್ಕಿ ಆಗಿರೋದ್ರಿಂದ ಯು ಕುಡ್ ಸಿ ಡಸ್ಕಿ ಇದೆ ನನ್ನ ಸ್ಕಿನ್ ಟೋನು. ನಾನು ಯಾವ ಫಿಲ್ಟರು ಹಾಕಿಲ್ಲ. ಸೊ ಅದು ಮೇಕಪ್ ಮಾಡಿದ್ರೆ ನನಗೆ ತುಂಬ ಚೆನ್ನಾಗಿ ಕಾಣೋದ್ರಿಂದ ಬೂದಿ ಥರ ನಾನು ಮೇಕಪ್ ಬೇಡ ಅನ್ನೋ ಇದಕ್ಕೆ ಬಂದುಬಿಟ್ಟಿದ್ದೀನಿ, ಸ್ಕಿಪ್ ಮಾಡೋದಕ್ಕೆ. ಸೊ ಸೊ ದಿಸ್ ಹೌ ಮೈ ಫೇಸ್ ಲುಕ್ಸ್. ಹೇರ್ ಸೆಟ್ ಮಾಡ್ಕೋಬೇಕಿನ್ನು. ಸೊ ದಿಸ್ ಇಸ್ ಹೌ. ಆ ಕಡೆ ನನ್ನ ಮಿರರ್ ಇದೆ, ಅದಕ್ಕೆ ನೋಡ್ತಾ ಇದ್ದೀನಿ. ಸೊ ಎಸ್, ಓಕೆನಾ, ಆಲ್ ಸೆಟ್. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಇದು ಇದೇ ಆಗ್ಬೇಕಂತೇನಿಲ್ಲ, ಯಾವ್ದನ ಇದು ಮಿಸ್ ಕ್ಲೇರ್ದು ಲಿಪ್ ಟಿಂಟ್ ಇದೆ. ಸೊ ಅದು ನಾನು ಏನು ಮಾಡ್ತೀನಿ ಗೊತ್ತಾ, ಸೊ ಐ ಜಸ್ಟ್ ಟೇಕ್ ದಟ್ ಅಪ್, ಜಸ್ಟ್ ಅಪ್ಲೈ ಹಿಯರ್. ಓಕೆ, ಆ್ಯಂಡ್ ದೆನ್ ಲಿಟಲ್ ಬಿಟ್ ಹಿಯರ್. ಇಲ್ಲೊಂದು ಸ್ವಲ್ಪ ಬೇಕಂದರೆ ಇನ್ನೊಂಚೂರು ಹಾಕೊಂಬಿಡಿ, ಒನ್ ಡಾಟು. ಓಕೆನಾ. ಸೊ ಚೀಕ್ ಬೋನ್ಸ್ಗೆ ಯಾವ ಬ್ರಷ್ ಯಾವ ಮಣ್ಣು ಇಲ್ಲ. ಸೊ ಇಟ್ ವಿಲ್ ಬಿ ಲೈಕ್ ಹಿಂಗೆ ಜಸ್ಟ್ ಹಿಂಗೆ ಮಾಡಿಬಿಟ್ರೆ ನೀವು ನಿಮ್ಮ ಮೇಕಪ್ ಎಲ್ಲ ರೆಡಿ ಆಗುತ್ತೆ. ಸೊ ನಾನು ನೋಡಿದ್ದೀನಿ ಆಲಿಯಾ ಭಟ್ ಸಿ ಶೇಪೆಲ್ಲ ಮಾಡ್ತಾರೆ, ಬಟ್ ಅದು ಆಲಿಯಾ ಭಟ್ಗೆ ಚೆನ್ನಾಗಿರುತ್ತೆ, ಪ್ರಶಸ್ತಿ ತಿಮ್ಮಪ್ಪಾಗೆ ಚೆನ್ನಾಗಿರಲ್ಲ. ಸೊ ಇನ್ನೊಂದು ಸ್ವಲ್ಪ ಹಚ್ಕೊತಾ ಇದ್ದೀನಿ. ಇವಾಗ ಡಾರ್ಕ್ ಅನಿಸುತ್ತೆ, ಬಟ್ ಅದು ಸೆಟ್ ಆದಮೇಲೆ ಇಟ್ ವಿಲ್ ಲುಕ್ ಗುಡ್. ಓಕೆ, ಸೊ ದಿಸ್ ಇಸ್ ಮೈ ಮೇಕಪ್, ಎವ್ರಿಡೇ ಮೇಕಪ್. ಹಬ್ಬಕ್ಕೂ ಇದೆ, ಎವ್ರಿಡೇನೂ ಇದೆ. ಸನ್ಸ್ಕ್ರೀನ್ ಒಂದು ಆ್ಯಡ್ ಆನ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನನ್ನ ಹತ್ರ ಕನ್ಸೀಲರ್ ಇದೆ, ಬಟ್ ದೆನ್ ಐ ಡೋಂಟ್ ವೇರ್ ಇಟ್. ಸೊ ದಿಸ್ ಈಸ್ ದ
LA Girl Pro Concealer, but then I don't use it on a daily basis. Okay. ನನ್ನ ವಿಡಿಯೋ ಕಟ್ ಆಗ್ತಿರ್ಬೋದು ಬಿಕಾಸ್ ನಮ್ಮಮ್ಮ ನಮ್ಮಪ್ಪ ಎಲ್ಲ ಹಿಂಗಡೆಯಿಂದ ಸೌಂಡ್ ಮಾಡ್ತಾ ಇದ್ದಾರೆ. ಸೊ ಕಟ್ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಅಂಡ್ ನೆಕ್ಸ್ಟ್ ಇದನ್ನ ನಾನು ಯೂಶ್ವಲಿ ಹಚ್ಕೊಳ್ಳಲ್ಲ, ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ಐ ಥಾಟ್ ಐ ವಿಲ್ ವೇರ್ ಅ ಲಿಟಲ್ ಬಟ್ ಏನು ಮಾಡ್ಬೇಕಂದ್ರೆ ಇಲ್ಲಿಗೆ ಟ್ಯಾಪ್ ಮಾಡಿ ಅಷ್ಟೇ. ನನಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಸೊ ನಮ್ಮ ಹಿಂದೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಅದ್ರದ್ದು ಸೌಂಡ್ ಬರ್ತಾ ಇರ್ಬೋದು ಮೋಸ್ಟ್ಲಿ, ನನಗೆ ಗೊತ್ತಿಲ್ಲ. ಸೊ ಪ್ಲೀಸ್ ಇಗ್ನೋರ್ ಮಾಡಿ. ಓಕೆ, ಸೊ ದಿಸ್ ಇಸ್ ಹೌ ಐ ಗೆಟ್ ರೆಡಿ. ಆಫೀಸ್ಗೆ ಈ ಸ್ಟೆಪ್ಪು ಸ್ಕಿಪ್ ಆಗಿರುತ್ತೆ. ಸೊ ಅದು ಕಣ್ಣು ಹತ್ರ ಸ್ವಲ್ಪ ನಿಮಗೆ ಡಿಫ್ರೆಂಟಾಗಿ ಅನಿಸ್ತಿರಬಹುದು, ಸಾಕನ್ಸುತ್ತೆ. ಓವರಾಗಿ ಮಾಡೋಕ್ಕೆ ಚೆನ್ನಾಗಿರಲ್ಲ. ಓಕೆ, ಸೊ ನಾನು ಇನ್ನೊಂದು ಏನು ಮಾಡ್ತೀನಿ ಅಂದರೆ ಮಸ್ಕಾರ ನಾನು ಕಣ್ಣಿಗಿಂತ ಐಬ್ರೋ ಹಚ್ಕೊತೀನಿ. ನಾಟ್ ಎವ್ರಿ ಟೈಮ್, ಬಟ್ ಟುಡೇ ಬಿಕಾಸ್ ನಾನು ತಗೊಂಬರೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ಐಬ್ರೋ ಪೆನ್ಸಿಲ್ನ. ಸೊ ಐ ಹ್ಯಾವ್ ಟು ಡೂ ಸಮ್ ಜುಗಾಡ್, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ನನ್ನ ತಂಗಿ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಚಪ್ಪಲ್ ತಗೊಂಡು ಹೊಡಿತಾಳೆ ನನಗೆ, ಏನಕ್ಕೇನೇನೋ ಮಾಡ್ತಾ ಇದೆಯಾ ಅಂತ. ಬಟ್ ಯಾ, ದಿಸ್ ಹೌ ಐ ಡೂ ಇಟ್. ಆ್ಯಂಡ್ ಕಣ್ಣಿಗೆ ನಂದು ಲ್ಯಾಶಸ್ ಎನಿವೆ ಚೆನ್ನಾಗೇ ಇದೆ. ಸೊ ಸುಮ್ಮನೆ ಹಂಗೆ ಅಪ್ಲೈ ಮಾಡ್ತೀನಿ ಅಷ್ಟೇ. ಓಕೆ, ಸೊ ಇವಾಗ ಇಷ್ಟಾಯಿತು ನನ್ನ ಲಿಪ್ಸ್ಗೆ. ಸೊ ದಿಸ್ ಇಸ್ ಹೌ ಐ ಡೂ ಇಟ್. ನಾನು ಆ ಕಡೆ ಯಾಕೆ ನೋಡ್ತಿದ್ದೀನಿ ಅನ್ಕೊಬಿಡಿ, ನನಗೆ ಆ ಕಡೆ ನನ್ನ ಮಿರರ್ ಇಲ್ಲಿಟ್ಟಿದ್ದೀನಿ. ಸೊ ಐ ಹ್ಯಾವ್ ಟು ಲುಕ್ ಇನ್ ಟು ದ್ಯಾಟ್. ಅದಕ್ಕೆ ಲಿಪ್ಸ್ ಹೆಂಗಿದೆ ಅಂದರೆ ಕಾಣಿಸ್ತಾನೆ ಇಲ್ಲ. ಸೊ ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪಿಂಕ್ ಕಲರ್ದು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಸೊ ಮೋಸ್ಟ್ ಪ್ರಾಬ್ಲಮ್ ನಾನು ಅದನ್ನ ಕೆಳಗಿಟ್ಟು ಬಂದಿದ್ದೀನಿ. ಸೊ ಐ ಗೋ ಆ್ಯಂಡ್ ಗೆಟ್ ದಟ್ ಅಪ್, ತೊಗೊಂಬಂದು ಅದನ್ನು ಅಪ್ಲೈ ಮಾಡ್ತೀನಿ. ನಿಮಿಷ ವೆಯ್ಟ್ ಮಾಡಿ. ಸೊ ಕಷ್ಟಪಟ್ಟು ಕೆಳಗಡೆ ಹೋಗಿ ನನ್ನ ಲಿಪ್ಸ್ಟಿಕ್ನ ತೊಗೊಂಬಂದಿದ್ದೀನಿ. ಸೊ ಅಲ್ಲಿ ಅಪ್ಲೈ ಮೈ ಲಿಪ್ಸ್ಟಿಕ್. ಅದಾದಮೇಲೆ ಇನ್ನು ಕೂದಲು ಸೆಟ್ ಮಾಡಬೇಕು. ಕೂದಲು ಸೆಟ್ ಮಾಡಿಲ್ಲ. ಸೆಟ್ ಅಂದರೆ ಏನು ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಳ್ಳಲ್ಲ, ಜಸ್ಟ್ ಹಾಗೆ ಡ್ರೈ ಮಾಡ್ಕೊತೀನಿ. ಸೊ ಇದು ನನ್ನ ಲಿಪ್ಸ್ಟಿಕ್, ಶುಗರ್ ಅವರಿಂದ ಕಾಣಿಸ್ತಾ ಇರ್ಬೋದು. ಇದು ನನ್ನ ಫ್ರೆಂಡ್ ಅನುಷಾ ಅಂತ ಇದ್ದಾಳೆ. ಸೊ ಅವಳ ಹತ್ರ ನಾನು ಕಿತ್ಕೊಂಡೆ. ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಅವಳಿಂದಾನೇ ಕಿತ್ಕೊತೀನಿ, ಬಿಕಾಸ್ ಅವಳು ಚೆನ್ನಾಗಿರೋ ಲಿಪ್ಸ್ಟಿಕ್ಸ್ ಕಲೆಕ್ಷನ್ ಇಟ್ಕೊಂಡಿರ್ತಾಳೆ, ಕಲರ್ಸ್ ಬೇಸಿಕಲಿ. ಸೊ ಈ ಕಲರ್ ಬಾರ್ ಲಿಪ್ ಲೈನರ್ ಚಾಕ್ಲೇಟ್ ಬ್ರೌನ್ ಕೂಡ ನಾನು ಅವಳಿಂದಾನೇ ಕಿತ್ಕೊಂಡೆ. ಸೊ ಶಿ ಈಸ್ ಒನ್ ಗುಡ್ ಫ್ರೆಂಡ್ ಆಫ್ ಮೈನ್. ಯಾಕೆ ಅಂದರೆ ನಾನೆಲ್ಲ ಅವಳಿಂದ ತೊಗೊಬೋದು ಅದಕ್ಕೆ. ಸೊ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ದ ಸೂಟ್ಸ್, ಬಿಕಾಸ್ ನಾನು ಯಾವುದು ಬೇರೆ ತೊಗೊಂಬಂದಿಲ್ಲ, ಥಿಂಕಿಂಗ್ ದಟ್ ಇದು ನಂಗೆ ಮ್ಯಾಚ್ ಆಗುತ್ತೆ ಅಂತ. ಓಕೆನಾ? ಸೊ ಇದಾದಮೇಲೆ ನಾನು ನನ್ನ ಕೂದಲನ್ನ ಸೆಟ್ ಮಾಡಬೇಕು. ಕೂದಲು ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಕೂದಲು ಸೆಟ್ ಮಾಡಬೇಕು. ಅದಾದರೆ ಆಲ್ಮೋಸ್ಟ್ ಎಲ್ಲ ಆದಂಗೆ ನಂಗೆ ಸ್ವಲ್ಪ ಇಲ್ಲಿ ಟೈಟ್ ಅನಿಸ್ತಾ ಇದೆ, ಬಟ್ ದೆನ್ ರೆಸ್ಟ್ ಎವ್ರಿಥಿಂಗ್ ಲುಕ್ಸ್ ಗುಡ್ ಅನಿಸ್ತಿದೆ. ಜುಮ್ಕಾಸ್ ಐ ಡೋಂಟ್ ಥಿಂಕ್ ಐ ನೀಡ್. ಬಿಂದಿ. ಸೊ ಬಿಂದಿ ಲೆಟ್ ಮೀ ಟ್ರೈ. ಒಂದು ಚಿಕ್ಕದು ಸಾಕು ಅನಿಸುತ್ತೆ.
ದೊಡ್ಡ ದೊಡ್ಡದೆಲ್ಲ ಬೇಡ ಅಲ್ವಾ, ಸ್ವಲ್ಪ ಓವರಾಗಿ ಅನಿಸುತ್ತೆ. ಐ ಡೋಂಟ್ ವಾಂಟ್ ದೀಸ್ ಆಂಟೀಸ್ ಟು ಜಡ್ಜ್ ಮೀ. ಬಟ್ ಯಾ, ಆಂಟೀಸ್ ಗೊತ್ತಲ್ಲ, ಸಣ್ಣಾಗಿದ್ಯಾ, ದಪ್ಪ ಆಗಿದ್ಯಾ, ಕಡಗಾಗಿದ್ಯಾ ಅಂದ್ಕೊಂಡು ತಲೆ ತಿಂದಾಕ್ಬಿಡ್ತಾರೆ. ಸ್ವಲ್ಪ ಚಿಕ್ಕ ಆಯಿತು ಅನಿಸ್ತಾ ಇದೆಯಾ? ನೋ ವರೀಸ್, ಅಷ್ಟೇ ಸರ್. ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಆಂಟಿ ಥರ ಇರ್ತೀನಿ, ಅದಕ್ಕಿಂತ ಹಿಂಗಿರೋದೇ ಚೆನ್ನಾಗಿದೆ. ಸೊ ಎಸ್, ಐ ಆಮ್ ಡನ್, ಐ ಗೆಸ್. ಸೊ ನಮ್ಮ ಮುಖ ಯಾಕೆ ಪಿಂಕ್ ಪಿಂಕಾಗಿ ಕಾಣಿಸ್ತಿದೆ? ಕೂದಲನ್ನ ಸೆಟ್ ಮಾಡಬೇಕು. ಸ್ನಾನ ಮಾಡಿರೋದು ಒಂದೇ ಇದೆ. ಸೊ ನಮ್ಮಮ್ಮಗೆ ಯಾವುದೋ ಕ್ಲಿಪ್ನ ಎತ್ಕೊಂಡ್ಬಂದಿದ್ದೀನಿ. ಸೊ ದಿಸ್ ಇಸ್ ಹೌ ಮೈ ಕೂದಲು ಲುಕ್ಸ್ ಫಾರ್ ನೌ ಅಟ್ ಲೀಸ್ಟ್. ಸೊ ಸ್ವಲ್ಪ ಡ್ರೈ ಮಾಡಿದ್ಮೇಲೆ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಯಾ, ದಿಸ್ ಇಸ್ ಮೈ ಲುಕ್ ಬೇಸಿಕಲಿ. ಫೈನಲಿ ಕೂದಲೆಲ್ಲ ಸೆಟ್ ಆದಮೇಲೆ ಟೈಮ್ ಇದ್ದರೆ ಫಾರ್ ಶೋರ್ ಐ ಜಸ್ಟ್ ಒಂದು ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಶಾರ್ಟ್ ಹಿಂಗೆ ಬೇಡ ಅನಿಸುತ್ತೆ. ಸೊ ದಿಸ್ ಹೌ ಇಟ್ ಲುಕ್ಸ್. ಲುಕ್ ಪ್ರಿಟಿ, ಬಟ್ ಯಾ, ಕರ್ರಗಿದ್ದೀನಿ ಅನಿಸ್ತಾ ಇದೆ. ಬಟ್ ದಟ್ಸ್ ಓಕೆ, ನನ್ನ ಕಲರ್ ಏನೂ ಮಾಡೋಕ್ಕಲ್ಲ. ಓಕೆ, ಸೊ ಐಲ್ ಸೆಟ್ ಮೈ ಹೇರ್ ಆ್ಯಂಡ್ ಆಲ್ಸೋ ಐಲ್ ಶೋ ಯು ಗೈಸ್ ಪೂಜೆಗೆ ಏನೇನು ಬೇಕು. ನಮ್ಮಪ್ಪ ಏನೇನು ತಂದಿದ್ದಾರೆ ಅಂತ. ಫ್ರೂಟ್ಸ್ ತಂದಿರ್ತಾರೆ, ಫ್ಲವರ್ಸ್ ತಂದಿರ್ತಾರೆ, ಅವಲಕ್ಕಿ ತಂದಿರ್ತಾರೆ. ಬಿಕಾಸ್ ನಾವು ಗಣೇಶಂಗೆ ಅವಲಕ್ಕಿ ಕೊಡ್ತೀವಿ, ಕಡಲೆಕಾಯಿ ಕೊಡ್ತೀವಿ, ಫ್ರೂಟ್ಸ್ ಕೊಡ್ತೀವಿ, ಇದೆಲ್ಲ ಕೊಡ್ತೀವಿ. ಸೊ ನಾವು ಅಲ್ಲಿ ಹೋದ್ಮೇಲೆ ನಮ್ಮದು ಮಹಾಮಂಗಳಾರತಿ ಪೂಜೆ ಎಲ್ಲ ಆಗುತ್ತೆ. ನಮ್ದೆಲ್ಲ ಫುಲ್ ಫ್ಯಾಮಿಲಿ ಇದೆ. ಸೊ ನಮ್ಮೆಲ್ಲರಿಂದ ಸೇರಿಸ್ಬಿಟ್ಟು ಒಂದು ಪೂಜೆ ಮಾಡ್ತಾರೆ. ಪೂಜೆ ಆದಮೇಲೆ ನಾವು ಎಲ್ಲರೂ ತಂದಿರೋ ಅವಲಕ್ಕಿನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಪ್ರಸಾದ ಥರ ಕೊಡ್ತೀವಿ. ಸೊ ದಟ್ಸ್ ಹೌ ವಿ ಸೆಲೆಬ್ರೇಟ್ ಟುಗೆದರ್ ದ ಫೆಸ್ಟಿವಲ್. ಸೊ ನಾನು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಮೋಸ್ಟ್ ಪ್ರಾಬ್ಲಿ ಐ ಕೆನಾಟ್ ಸ್ಪೀಕ್ ದೇರ್ ಬಿಕಾಸ್ ಐ ಆಮ್ ನಾಟ್ ಕಾನ್ಫಿಡೆಂಟ್ ಇನಫ್ ಅಲ್ಲಿ ಮಾತಾಡೋಷ್ಟು ಇನ್ನ. ಸೊ ನಾನು ವಿಡಿಯೋ ಹಾಕಿ ವಾಯ್ಸ್ ಓವರ್ ಕೊಟ್ಟಿರ್ತೀನಿ, ಸೊ ನೋಡ್ಕೋಬಹುದು. ಹಲೋ. ಸೊ ಯಾ, ನಾನು ಅವಾಗಲೇ ಹೇಳಿದ್ನಲ್ಲ, ನಾವು ಫ್ಲವರು ಅವಲಕ್ಕಿ ಎಲ್ಲ ತಗೊಂಡೋಗ್ಬೇಕು ದೇವ್ರಿಗೆ ಅಂದ್ಬಿಟ್ಟು. ಸೊ ಅದು ನಮ್ಮಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಬನ್ನಿ ಅದನ್ನ ತೋರಿಸ್ತೀನಿ. ಅವಲಕ್ಕಿ, ಹಣ್ಣು, ಕಾಯಿ, ಕಡಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಮ್ಮಮ್ಮ ಬಂದ ತಕ್ಷಣ ಎತ್ಕೊಂಡು ದೇವ್ರಿಟ್ಟಿರಲ್ಗೆ ನಾವು ಹೋಗ್ತೀವಿ. ಇವಾಗ ನಾನು ಹೇಳ್ದಂಗೆನೆ ನಾವು ಗಣೇಶ ಕೂರ್ಸ್ದಲ್ಲಿಗೆ ಹೋದ್ವಿ. ಅಲ್ಲಿ ಪೂಜೆ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಅಂದರೆ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ರು. ಸೊ ನಮ್ಮ ಫ್ಯಾಮಿಲಿಯವರೇ ಎಲ್ಲರೂ ಇದ್ದರು ಅಲ್ಲಿ. ನಮ್ಮದು ಪೂಜೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಇತ್ತು. ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಾವು ಪ್ರಸಾದ ತಗೊಂಡ್ವಿ. ಸೊ ಅಲ್ಲಿ ನಾನು ಹೇಳ್ದಂಗೆ ಅವಲಕ್ಕಿ ಕೊಟ್ಟಿದ್ರು, ಮೋದಕ ಕೊಟ್ಟಿದ್ರು, ಕಬ್ಬು, ಕಡಲೆಕಾಯಿ ಇದೆಲ್ಲ ಕೊಟ್ಟಿದ್ರು. ಹೀಗಿತ್ತು ನಮ್ಮ ಗಣೇಶ ಹಬ್ಬ. ಸೊ ನಮ್ಮ ಗಣೇಶ ಎಷ್ಟು ಕ್ಯೂಟ್ ಆಗಿದಾನಲ್ವಾ.